ಇನ್ನು ಏನೇನಾಗುತ್ತೆ, ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ತೀರ್ಪಿನ ಪರಿಣಾಮ ಏನು, ಯಾರಿಗೆ ಯಾವ ರೀತಿಯಾಗಿ ಇದು ವರ ಆಗುತ್ತೆ ಅಥವಾ ಶಾಪ ಆಗುತ್ತೆ, ಯಾರಿಗೆ ಕಂಟಕವಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ, ಸಿದ್ದರಾಮಯ್ಯನವರ ಪರವಾಗಿ ಬಂದರೆ ಯಾವ ರೀತಿ ಆಗ್ಬೋದು, ವಿರುದ್ಧವಾಗಿ ಬಂದರೆ ಏನಾಗ್ಬೋದು ಅಂತ ನೋಡ್ತಾ ಹೋಗೋಣ. ತೀರ್ಪಿನ ಪರಿಣಾಮಗಳು. ತನಿಖೆ ವೇಳೆ ಸಿಎಂ ರಾಜೀನಾಮೆಗೆ ಒತ್ತಡವನ್ನ ಹಾಕಲಾಗುತ್ತೆ. ಅನುಮತಿಯನ್ನ ಎತ್ತಿಡಿದ್ರೆ ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅವರ ಸುದೀರ್ಘ ರಾಜಕೀಯ ಜೀವನ ಇದೆಯಲ್ಲ, 40 ವರ್ಷದಲ್ಲಿ ಇಂತಹ ಒಂದು ಕಂಟಕ ಯಾವತ್ತೂ ಎದುರಾಗಿರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೂ ಕೂಡ ಮುಜುಗರವನ್ನ ತಂದಿಡುತ್ತೆ. ಸೊ ರಾಷ್ಟ್ರೀಯ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಈ ಪ್ರಕರಣದಲ್ಲಿ ಆಪ್ನ ರೀತಿಯಲ್ಲಿ ಕೇಜ್ರಿವಾಲ್ 6 ತಿಂಗಳು ಜೈಲಲ್ಲಿ ಇದ್ರಲ್ಲ, ಹಂಗೆ ಸುಮ್ಮನಿರಕ್ಕಾಗಲ್ಲ. ಇದು ರಾಷ್ಟ್ರೀಯ ಪಕ್ಷ. ಸೊ ಹೀಗಾಗಿ ತೀರ್ಪಿನ ಬಗ್ಗೆ ಸುಪ್ರೀಂನಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ. ಸಿದ್ದರಾಮಯ್ಯನವರ ವಿರುದ್ಧ ಬಂದ್ರೆ ನಾವು ಹೇಳ್ತಾ ಇರೋದು ಇದು, ಏನಾದರೂ ತೀರ್ಪು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಂದ್ರೆ ಈ ರೀತಿಯಾಗಿ ಆಗ್ಬೋದು ಅಂತ. ಸಿಎಂ ಸಿದ್ದರಾಮಯ್ಯನವರಿಗೆ ಢವ ಶುರುವಾಗಿದೆ. ಅಕಸ್ಮಾತ್ ಅನುಮತಿ, ಈಗ ರಾಜ್ಯಪಾಲರು ಕೊಟ್ಟಿರುವಂತ ಆದೇಶವನ್ನ ರದ್ದು ಮಾಡಿದ್ರೆ, ತನಿಖೆಗೆ ನೋ ಅಂತ ಹೇಳಿದ್ರೆ, ರೆಡ್ ಸಿಗ್ನಲ್ ಬಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಸಿದ್ದರಾಮಯ್ಯನವರು ಮತ್ತಷ್ಟು ರಾಜಕೀಯವಾಗಿ ಶಕ್ತಿಯನ್ನ ಹೆಚ್ಚಿಸ್ಕೊಂಡಂತಾಗುತ್ತೆ. ಟಚ್ ಮಾಡ್ಲಿಕ್ಕಾಗಲ್ಲ ಸಿದ್ದರಾಮಯ್ಯನವ್ರನ್ನ. ಆ ಲೆವೆಲ್ಗೆ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗ್ತಾರೆ. ರಾಜ್ಯಪಾಲರಿಗೆ ತೀವ್ರ ಮುಜುಗರ ಕೂಡ ಆಗುವಂಥದ್ದು. ಈ ಪ್ರಕರಣದಲ್ಲಿ ರಾಜ್ಯಪಾಲರ ಕ್ರಮನೇ ಸರಿ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಆದರೆ ಈಗ ಆ ತೀರ್ಪೇನಾದರೂ ಬಂದರೆ ಆ ರೀತಿಯಾಗಿ ಆಗುವಂಥ ಸಾಧ್ಯತೆ ಇರುವಂಥದ್ದು. ದೋಸ್ತಿಗೆ ಒಂದು ರೀತಿಯಾಗಿ ಒಂದು ಹೋರಾಟಕ್ಕೆ ಹಿನ್ನಡೆ ಆದಂತೆ ಆಗುತ್ತೆ. ಯಾಕಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಅಂತ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನು ಮಾಡಿದರು ಬಿಜೆಪಿ ಮತ್ತು JDS ನಾಯಕರು. ಸೊ ಹೀಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಂದರೆ ದೋಸ್ತಿ ಪಕ್ಷದ ನಾಯಕರಂತೂ ಯಾರು ಬಿಡೋದಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ಕೂಡ ಮತ್ತೊಂದು ರೀತಿಯಾದಂಥ ಮತ್ತೊಂದು ಹಂತದ ಒಂದು ಹೋರಾಟವನ್ನ ಶುರು ಮಾಡುವಂಥ ಸಾಧ್ಯತೆ ಇದೆ. ಅವರೇನೇ ಸುಪ್ರೀಂ ಕೋರ್ಟ್ ಹೋಗ್ಲಿ ಬಿಡ್ಲಿ, ಯಾಕೆಂದ್ರೆ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗ ತನಿಖೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆ ಜಾಗದಲ್ಲಿ ಎತ್ಕೊಂಡು, ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಅವರು ತನಿಖೆಯನ್ನ ಎದುರಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ನೈತಿಕತೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತುತ್ತಾರೆ ಬಿಜೆಪಿ ನಾಯಕರು. ಸೊ ಹೀಗಾಗಿ ಇದು ಸಂಕಷ್ಟ ಕಂಟಕವನ್ನ ತಂದೊಡ್ಡುವಂಥ ಸಾಧ್ಯತೆ ಇರುವಂಥದ್ದು ಸಿದ್ದರಾಮಯ್ಯನವರಿಗೆ. ಸೊ ಹೀಗಾಗಿನೇ ಇದು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ತಿರುವನ್ನ ಕೊಡುವಂಥ ಸಾಧ್ಯತೆ ಇರುವಂಥ ತೀರ್ಪು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿನೇ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಾದ ಪ್ರತಿವಾದ ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು. ಸಾಕಷ್ಟು ಪ್ರಶ್ನೆಗಳನ್ನು ಇಬ್ಬರು ಪರವಾಗಿರುವಂಥ ವಕೀಲರಿಗೆ ಕೇಳಿದರು. ನಾ ಬಿಜೆಪಿ ಹೇಳೋದೇನು ಅಂತ ನೋಡ್ತಾ ಹೋಗೋಣ. ಸಿಎಂ ಪತ್ನಿ ಬಾಮೈದ ಮೂಡಾದಿಂದ ಅಕ್ರಮ ಮಾಡಿದ್ದಾರೆ, 62 ಕೋಟಿ ಮೊತ್ತದ ಸೈಟ್ ಅನ್ನು ವಾಪಸ್ ಕೊಡಬೇಕು, ಅಂದ್ರೆ 14 ಸೈಟ್ ಅನ್ನು ವಾಪಸ್ ಕೊಡಬೇಕು, ಸಿಎಂ ಹುದ್ದೆಗೆ ಅವರು ರಾಜೀನಾಮೆ ಕೊಡಬೇಕು, ಇಲ್ಲಿ ಅಕ್ರಮವನ್ನ ಮಾಡಲಾಗಿದೆ, ಭ್ರಷ್ಟಾಚಾರ ಎಸಗಲಾಗಿದೆ, ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಜಮೀನನ್ನ ಖರೀದಿ ಮಾಡಲಾಗಿದೆ, ಸಿದ್ದರಾಮಯ್ಯ ಪತ್ನಿಗೆ ಅಕ್ರಮವಾಗಿ 14 ಸೈಟ್ಗಳನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದೀವಿ. ಅದು ಬಿಜೆಪಿಯ ವಾದ ಆಗಿರುವಂಥದ್ದು. ಆದರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಯಾವುದೇ ಅಕ್ರಮ ಮಾಡಿಲ್ಲ, ನನ್ನ ಹೆಂಡತಿ ಜಮೀನು ನನ್ನ ಬಾಮೈದ ಕೊಟ್ಟಿದ್ದ 3.16 ಎಕರೆಯನ್ನು ಅದರ ಬದಲಿಯಾಗಿ 50-50 ಆಧಾರದಲ್ಲಿ ನಮಗೆ 14 ಸೈಟನ್ನು ಕೊಟ್ಟಿದ್ದಾರೆ, ಅದು ಕೂಡ ಕಡಿಮೆನೇ ನಮಗೆ ಕೊಟ್ಟಿರೋದು, ವಿಜಯನಗರ ಬಡಾವಣೆಯಲ್ಲಿ ನಾವು ಕೇಳಿದ್ವಾ ಕೊಡಿ ಅಂದ್ಬಿಟ್ಟು ಅಂತೆಲ್ಲ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು. ಇನ್ನು ಸಿಎಂ ಸ್ಪಷ್ಟನೆ ನಿಮಗೆ ತೋರಿಸ್ತಾ ಇದ್ವಿ. 2017ರಲ್ಲಿ 50-50 ಅನುಪಾತದಲ್ಲಿ ಪರಿಹಾರಕ್ಕೆ ನಿರ್ಧಾರ ಮಾಡಲಾಯಿತು. ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. 71,457 ಚದರ ಅಡಿ ಜಾಗವನ್ನ ಕೊಡಬೇಕಾಗಿತ್ತು ಅಂತ ಹೇಳಲಾಗಿತ್ತು. 38,284 ಚದರ ಅಡಿ ಜಾಗವನ್ನ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರ ವಾದ. ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ ಅನ್ನ ಕೊಟ್ಟಿದ್ದಾರೆ ಅಂತ. ಇಲ್ಲ, ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ ಕೊಟ್ಟಿರುವಂತದ್ದೇ ಪ್ರಶ್ನೆ ಆಗಿರುವಂಥದ್ದು. ಇನ್ಫ್ಯಾಕ್ಟ್ ರಾಘವನ್ ಅವರು ವಾದವನ್ನ ಮಂಡಿಸ್ತಾ ಇದ್ರಲ್ಲ, ರಾಘವನ್ ಅವರ ವಾದವನ್ನ ನೋಡ್ಬಿಟ್ರೆ ಇವ್ರಿಗೆ ಒಂದು ಸೈಟು ಹೋಗಂಗೆ ಇಲ್ಲ. ಯಾಕೆಂದ್ರೆ ಇವ್ರ ಜಮೀನೇ ಅಲ್ಲ, ಅದು ಇಲ್ಲದಿರುವಂತ ಜಮೀನನ್ನ ಡಿನೋಟಿಫೈ ಮಾಡಿಕೊಂಡು ಇವರು ಅಕ್ರಮವಾಗಿ 14 ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ರಾಘವನ್ ಅವರ ವಾದ ಆಗಿದ್ದಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.